ನಮಸ್ತೆ ಎಲ್ಲರಿಗೂ. ನಾನೀಗ ಬೆಂಗಳೂರಿನ ಮಾರ್ಕೆಟ್ ಏರಿಯಾದ ಹೃದಯ ಭಾಗದಲ್ಲಿರುವಂಥ ಅವೆನ್ಯೂ ರಸ್ತೆಯಲ್ಲಿದ್ದೀನಿ. ಅವೆನ್ಯೂ ರಸ್ತೆ ಎಲ್ಲರಿಗೂ ಗೊತ್ತು, ಬಟ್ಟೆ ಅಂಗಡಿಗಳಿಗೆ, ಪುಸ್ತಕದ ಅಂಗಡಿಗಳಿಗೆ ಎಲ್ಲ ಫೇಮಸ್ಸು. ನಮ್ಮ ಏನು ಈ ಮಾರ್ಕೆಟ್ ಏರಿಯಾ ಬರುತ್ತಲ್ಲ, ಅದರ ಒಂದು ಮೇನ್ ಅಟ್ರ್ಯಾಕ್ಷನ್ನೇ ಈ ಅವೆನ್ಯೂ ರಸ್ತೆ. ಇಲ್ಲಿ ಭಾಳಷ್ಟು ಜನ ಶಾಪಿಂಗಿಗೆ ಅಂತ ಬರ್ತಾರೆ. ಎಲ್ಲರೂ ಬಂದವರು ಇಲ್ಲೊಂದು ಭಾಳ ಒಂದು ಐಕಾನಿಕ್ ಹೋಟೆಲ್ ಇದೆ, ಹೋಟೆಲ್ ಜನತಾ ಅಂತ, ರವಿಕಲಾ ಹೋಟೆಲ್ ಜನತಾ ಅಂತ. ಭಾಳ ಹಳೆಯ ಹೋಟೆಲ್ಲು, 1980ರಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಹೋಟೆಲ್ ಇದು. ನೋಡಿರಿ, ಇಲ್ಲೆಲ್ಲರೂ ಬಂದವರು ಕೂಡ ಸಾಮಾನ್ಯವಾಗಿ ಕವರ್ ಇದ್ದೇ ಇರುತ್ತೆ. ಈ ಬಟ್ಟೆ ಕವರ್ಗಳು ಮತ್ತು ಅವ್ರು ಏನೇನು ಶಾಪಿಂಗಿಗೆ ಬಂದಿರ್ತಾರಲ್ಲ, ಆ ಥರ ಕವರು ಇದ್ದೇ ಇರುತ್ತೆ. ಇದು ಬಂದು ಹೋಟೆಲಲ್ಲಿ ಒಂದು ಹಾಲ್ ಇದೆ. ಅಂದರೆ ಇಲ್ಲಿ ಈ ಥರ ಹಾಲ್ ಇದ್ದರೂ ಕೂಡ ಸೆಲ್ಫ್ ಸರ್ವಿಸಲ್ಲೇ ಕೂತ್ಕೊಂಡು ತಿನ್ನಬೇಕು ಎಲ್ಲರೂ. ಆಲ್ಮೋಸ್ಟ್ ಇವರೆಲ್ಲನೂ ಪೇಟೆಗೆ ಬಂದಿರೋ ಅಂಥ ಕಸ್ಟಮರ್ಸೇ ಇಲ್ಲಿ ಬಂದು ತಿಂಡಿ ತಿಂತಾರೆ. ಇಲ್ಲಿ ಬಂದು ನಮ್ಮದೇನಿದೆ ಸೌತ್ ಇಂಡಿಯನ್ ಸ್ಟೈಲಲ್ಲಿರೋ ಅಂಥ ಊಟ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಆಲು ತಿಂಡಿ ಊಟ ಎಲ್ಲ. ಮತ್ತು ಇದು ಹಳೆಯ ಕಾಲದ್ದು ಸ್ಲಿಪ್ಸೇ ಕೊಡ್ತಾಯಿದ್ದಾರೆ ನೋಡಿರಿ. ಈಗಲೂ ಕೂಡ ಮುಂಚೆಲ್ಲ ಏನು ಕೊಡೋರಲ್ಲ ಅದೇ ಥರದ್ದು ಸ್ಲಿಪ್ಪೇ ಕೊಡ್ತಾಯಿದ್ದಾರೆ, ಊಟ ತಿಂಡಿ ದೋಸೆ ಇಡ್ಲಿ ಅಂದ್ಕೊಂಡು. ಮತ್ತು ಅಷ್ಟೇ ಪುರಾತನವಾದ ಒಬ್ಬ ವ್ಯಕ್ತಿನೂ ನಡೆಸ್ತಾ ಇದ್ದಾರೆ ನೋಡಿ. ಇವರೇ ಹೋಟೆಲ್ ನಡೆಸ್ತಾ ಇರುವಂಥವ್ರು. ಈ ಸ್ಲಿಪ್ಪಿಗೂ ನಮ್ಮನ್ನು ಹಳೆಯ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ ನೋಡಿ. ಈ ಥರ ಇದು ನಾನು ಒಂದು ಊಟ ತೊಗೊಂಡೆ. ಒಂದು ಊಟದ ಬೆಲೆ 90 ರೂಪಾಯಿ. ಇಷ್ಟು ಬರುತ್ತೆ, ಇಷ್ಟು ಪ್ರಮಾಣದಲ್ಲಿ ಊಟ ಬರುತ್ತೆ. ಅಂದರೆ ಇಲ್ಲಿ ಊಟದಂದಕ್ಕಿಂತ ಏನಂದರೆ ಚಪಾತಿ ಭಾಳ ವಿಶೇಷವಾಗಿ ಮಾಡ್ತಾರೆ ಇಲ್ಲಿ. ಚಪಾತಿ ತಿನ್ನಬೇಕು ಅಂತಲೇ ಬರಬೇಕು. ಚಪಾತಿನೂ ಸಪ್ರೇಟಾಗಿ ಕೊಡ್ತಾರೆ, ನೀವು ಆರಾಮಾಗಿ ಚಪಾತಿನೂ ತೊಗೊಂಡು ತಿನ್ಬೋದು. ಭಾಳ ಸಖತ್ತಾಗಿರೋಂಥ ಚಪಾತಿ. ಆ ಥರ ಚಪಾತಿ ಎಂದು ತಿಂದರೆ ಚಾನ್ಸ್ ಇಲ್ಲ, ಆ ಥರ ಇರುತ್ತೆ. ಎಲ್ಲರೂ ಒಮ್ಮೆ ಬಂದು ಇಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.